ಮಿಸ್ಟರ್ ಸುಂದರೇಶ್, ಪಂಕಜನ್ನ ಈ ಸ್ಥಿತಿಗೆ ತರೋದಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದೀವಿ ಅಂತ ನಿಮಗೆ ಗೊತ್ತಾ? ಅವಳಿಗೀಗ ಹೊಸ ಜನ್ಮ ಸಿಕ್ಕಿದೆ, ಅದನ್ನ ಕಿತ್ಕೋಬೇಡಿ. ಇಲ್ಲ ಮೇಡಮ್, ಅವಳನ್ನ ಒಂದ್ಸಾರಿ ನೋಡಿ ಅವಳ ಹತ್ರ ನನ್ನ ತಪ್ಪಿಗೆ ಅವಳಲ್ಲಿ ಕ್ಷಮೆ ಕೇಳ್ಕೊಳ್ಳೋಣ ಅಂತ ಅಷ್ಟೇ. ರಿಯಲಿ? ಹೌದು ಮೇಡಮ್, ಬೇರೆ ಯಾವ ಆಸು ನನಗಿಲ್ಲ ಮೇಡಮ್. ಪಂಕಜ ಈಗ ಒಂದು ಅನಾಥಾಶ್ರಮದಲ್ಲಿದ್ದಾಳೆ. ಅನಾಥಾಶ್ರಮನ? ಹೌದು. ತನ್ನ ಮಗುನ ಪಂಕಜ ಅಕಸ್ಮಾತ್ತಾಗಿ ಕಳ್ಕೊಂಡ್ಲು. ಆದ್ರೆ ಅಂಥವ್ರ ಬಗ್ಗೆ ಈ ಪ್ರಕೃತಿಗೆ ಎಷ್ಟೊಂದು ಕರುಣೆ ನೋಡಿ. ಅಂಥ 10 ಮಕ್ಕಳನ್ನ ಈಗ ಪಡ್ಕೊಂಡಿದ್ದಾಳೆ. ಆ ಅನಾಥಾಶ್ರಮದಲ್ಲಿರೋ ಮಕ್ಕಳಿಗೆಲ್ಲ ಈಗ ಪಂಕಜನೇ ತಾಯಿ. ಹಲೋ ಹಲೋ, ನಾನು ಮಮ್ಮಿ, ಶಿಲ್ಪಾ. ಕೇಳಿಸ್ತಾ ಇದ್ಯಾ? ಹಾ, ಇವಾಗ ಕೇಳಿಸ್ತಾ ಇದೆ ಅಲ್ವೇ? ನೀನ್ ಹೋಗಿ 20 ದಿನ ಆಯ್ತು, ಒಂದ್ ಫೋನ್ ಮಾಡೋದ್ ಬೇಡ್ವಾ? ನೀನ್ ಹೋಗಿದ್ದ ದಿನ ಫೋನ್ ಮಾಡಿದ್ ಬಿಟ್ರೆ ನೀನ್ ಸುದ್ದಿನೇ ಇಲ್ಲ. ಹೌದಮ್ಮ, ಕಾಶ್ಮೀರದಲ್ಲಿ ಶೂಟಿಂಗ್ ಇತ್ತು, ತುಂಬಾ ಹಿಮ. ನಾನು ತುಂಬಾ ಸಲ ಫೋನ್ ಟ್ರೈ ಮಾಡಿದೆ, ಲೈನೇ ಸಿಗ್ಲಿಲ್ಲ. ಹೋಗ್ಲಿ ಬಿಡು, ನೀನ್ ಆರಾಮಾಗಿದ್ಯಲ್ಲ? ಒಂದ್ ನಿಮಿಷ ಇರು, ನಿಮ್ ಡ್ಯಾಡಿ ಕೊಡ್ತೀನಿ. ಶಿಲ್ಪ, ನೀನ್ ಚೆನ್ನಾಗಿದ್ಯಾ ತಾನೆ? ಫಸ್ಟ್ ಕ್ಲಾಸ್, ಯಾವುದಕ್ಕೂ ಕೊರತೆ ಇಲ್ಲ. ಪ್ರೊಡ್ಯೂಸರ್ ಕೂಡ ತುಂಬಾ ಒಳ್ಳೆಯವರು. ಸೂರ್ಯ ಕೂಡ ಅಷ್ಟೇ, ಇದೇ ಹೋಟೆಲಲ್ಲೇ ಉಳ್ಕೊಂಡಿದ್ದಾರೆ. ಆಗಾಗ ಬಂದು ಯೋಗಕ್ಷೇಮ ವಿಚಾರಿಸ್ತಿರ್ತಾರೆ. ಸರಿ, ಹಾಗಾದ್ರೆ ಈಗ ನೆಮ್ಮದಿ ಆಯ್ತು ನೋಡು. ಮುಂದಿನ ತಿಂಗಳು ಮೊದಲ ವಾರದಲ್ಲೇ ಬರ್ತೀಯಾ ಅನ್ನೋ? ಶೂಟಿಂಗ್ ಮುಗ್ದು ಮಾರನೇ ದಿನನೇ ಬರ್ತೀವಿ. ಸರಿ, ಇಡ್ಲೇ ಡ್ಯಾಡಿ? ಓಕೆನಮ್ಮ, ಬಾಯ್. ಬಾಯ್. ಹೇಗಿದೆಯಾ ಪಂಕಜ? ಚೆನ್ನಾಗಿದೆಯಾ? ಇಲ್ಲಿಗೆ ಯಾಕೆ ಬಂದ್ರಿ? ನೀನು ನೋಡೋಣ ಅಂತಾನೆ ಬಂದೆ. ಅನುಪಮ ಮೇಡಮ್ ಹತ್ರ ಹೋಗಿದ್ದೆ, ನೀನು ಇಲ್ಲಿದೆಯಾ ಅಂತ ಅಡ್ರೆಸ್ ಕೊಟ್ರು. ನೀನು ನೋಡೋಣ ಅಂತ ಬಂದೆ. ಈಗ ಹೇಗಿದೆಯಾ? ಇಲ್ಲಿ ಇನ್ನೇನಾದ್ರೂ ಕೆಲಸ ಇತ್ತಾ? ಇಲ್ಲ, ನೀನು ನೋಡೋಣ ಅಂತ ಬಂದೆ. ದಯವಿಟ್ಟು ಹೊರಡಿ. ಪ್ರಚಲಿತ ಕುಟುಂಬವಾಣಿ ಕಾರ್ಯಕ್ರಮದಲ್ಲಿ ಈ ಹಿಂದೆ ಮಾಡಿದ ನಿಮ್ಮ ಸಂದರ್ಶನಕ್ಕೆ ನಮ್ಮ ವಾಹಿನಿಯ ವೀಕ್ಷಕರಿಂದ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ನಮ್ಗೀಗ ಒಂದು ಕರೆ ಕಾಯ್ತಾ ಇದೆ ಅನ್ಸುತ್ತೆ, ನೀವೇ ಮಾತಾಡಿ. ಹಲೋ. ಹಲೋ. ಹೇಳಿಮ್ಮ, ಎಲ್ಲಿಂದ ಮಾತಾಡ್ತಿದ್ದೀರಿ? ಬೆಂಗಳೂರಿಂದಾನೆ. ಹೇಳಿಮ್ಮ. ಏನು ಅಂತ ಮಾತಾಡ್ಲಿ ಮೇಡಮ್, ನಾವು ಹೆಣ್ಮಕ್ಳು ಈ ಭೂಮಿ ಮೇಲೆ ಪಾಪ ಮಾಡಿ ಬಂದ್ಬಿಟ್ಟಿದ್ದೀವಿ. ಎಲ್ಲೋ ನಿಮ್ಮಂಥವ್ರನ್ನ ನೋಡಿದಾಗ ತುಂಬಾ ತುಂಬಾ ಖುಷಿ ಆಗತ್ತೆ. ಆದ್ರೆ ಆ ಖುಷಿ ತುಂಬಾ ಹೊತ್ತು ಇರೋದಿಲ್ಲ ಮೇಡಮ್. ಯಾಕಮ್ಮ ರಾಧಿಕಾ, ಅಷ್ಟೊಂದು ಬೇಸರ ಪಟ್ಕೊಂಡು ಮಾತಾಡ್ತಿದೀಯಾ? ನಿನ್ ಸಮಸ್ಯೆ ಏನು ಹೇಳು? ಹೆಣ್ಮಕ್ಳಿಗೆ ಪ್ರಾಬ್ಲಮ್ಸ್ ಜೊತೆ ಪರಿಹಾರನೂ ಇರುತ್ತೆ ಮೇಡಮ್. ಬದುಕುಳಿದ್ರೆ ತಾನೆ ಸಮಸ್ಯೆ, ತಾಪತ್ರಯ ಎಲ್ಲ. ರಾಧಿಕಾ, ಏನ್ ಮಾತಾಡ್ತಿದೀಯ ನೀನು? ನಿನ್ ಮಾತು ಕೇಳಿದ್ರೆ ನಿನಗಿನ್ನೂ ಅನುಭವ ಸಾಲದು, ಎಳಸು ಅಂತ ಅನ್ಸುತ್ತೆ. ನೋಡಮ್ಮ, ಸಮಸ್ಯೆಗಳು ಬಂದಾಗ ಅದನ್ನ ಧೈರ್ಯವಾಗಿ ಫೇಸ್ ಮಾಡ್ಬೇಕು. ಇನ್ ಸ್ವಲ್ಪ ಹೊತ್ತು ನಾನ್ ಬದುಕಿರ್ತೀನಿ ಅಂತ ನನ್ಗೆ ನಂಬಿಕೆ ಇಲ್ಲ. ಅದಕ್ಕೆ ನಾನು ಹೋಗೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಮಾತಾಡಬೇಕು ಅನ್ನಿಸ್ತು. ಮಾತಾಡ್ತಾ ಇದ್ದೀನಿ. ಮಾತಾಡ್ತಾ ಇದ್ದೀನಿ. ರಾಧಿಕಾ, ರಾಧಿಕಾ.